ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು 135ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಸಾಮ್ ಚಾಪ್ಟರ್ 135. ಈ ಕೀರ್ತನೆ 136ನೇ ಕೀರ್ತನೆ ಅಂತಿದೆ ಎಂಬುದಾಗಿ ರೆಫರೆನ್ಸ್ ಇಲ್ಲಿ ಸೂಚಿಸಿ ಈ ಕೀರ್ತನೆಯ ಮೇಲ್ಭಾಗದಲ್ಲಿ ಕೊಡಲಾಗಿದೆ. ಇದಾದ ನಂತರ ಕೀರ್ತನೆ 135 ಆದ ನಂತರ 136 ನಾವು ನೋಡಲೇಬೇಕು. ಆದ ಕಾರಣ ಸದ್ಯಕ್ಕೆ ನಮ್ಮ ಕೇಂದ್ರ ಈ ಒಂದು ಕೀರ್ತನೆಯಲ್ಲಿ ಇರಲಿ. ಕೀರ್ತನೆ 135. ಮೊದಲನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಯಾಹುವಿಗೆ, ಯಾಹು ಸದಾ ಇರುವಾತನೇ ಆಗಿರುವಾತನು. ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನಿಗೆ ಸ್ತೋತ್ರ. ಯೆಹೋವನಾಮವನ್ನು ಸ್ತುತಿಸಿರಿ. ಯೆಹೋವನ ಸೇವಕರೇ, ಯೆಹೋವನ ಮಂದಿರದಲ್ಲಿಯೂ ನಮ್ಮ ದೇವರ ಆಲಯದ ಅಂಗಳಗಳಲ್ಲಿಯೂ ಸೇವೆ ಮಾಡುವರೇ ಆತನನ್ನು ಕೀರ್ತಿಸಿರಿ. 134ನೇ ಕೀರ್ತನೆಯಲ್ಲಿ ಕೂಡ ಅದೇ ರೀತಿಯಾಗಿ ದೇವರು ತನ್ನ ಸೇವೆಯನ್ನು, ಅದು ರಾತ್ರಿಯಲ್ಲಿ ನಿದ್ದೆಗೆಟ್ಟು ನಿದ್ದೆ ಮಾಡದೆ, ಬಹುಶಃ ಬೆಳಗಿನ ಸಮಯದಲ್ಲಿ ಸ್ವಲ್ಪ ನಿದ್ದೆ ಎಕ್ಸ್ಟೆಂಡ್ ಮಾಡಬಹುದು, ಆದರೆ ರಾತ್ರಿಯಲ್ಲಿ ಅವರು ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇರುವಂಥವ್ರನ್ನ ದೇವರು ಗುರುತಿಸಿ ಗೌರವಿಸಿ ಅವರಿಗಾಗಿ ಒಂದು ಕೀರ್ತನೆಯನ್ನು ಪ್ರತ್ಯೇಕಿಸಿ ಪ್ರತಿಷ್ಠೆಪಡಿಸಿ ಮತ್ತೆ ಪುನರಾವರ್ತಿಸಿ 135ನೇ ಕೀರ್ತನೆಯಲ್ಲಿ ದೇವರು ಯೆಹೋವನ ಸೇವಕರೇ, ದೇವರ ಸೇವಕರೇ, ದೇವರ ಮಂದಿರದಲ್ಲಿರುವಂಥವರೇ, ದೇವರ ಸಭೆಯಲ್ಲಿರುವಂಥವರೇ. ಮಂದಿರ ಅಂತಿದೆಯಲ್ಲ, ಮಂದಿರ ಅಂತ ಹೇಳಿದ ಮೇಲೆ ಮಂದಿರದಲ್ಲಿ 3 ಭಾಗವಿತ್ತು. ಹೊರಗಿನ ಪ್ರಾಕಾರ, ಔಟರ್ ಕೋರ್ಟ್, ಹೊರಗಿನ ಪ್ರಾಕಾರ, ಪವಿತ್ರ ಸ್ಥಳ, ಹೋಲಿ ಪ್ಲೇಸ್, ಅತಿ ಪವಿತ್ರ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಮೋಸ್ಟ್ ಹೋಲಿ ಪ್ಲೇಸ್, ಹೋಲಿ ಆಫ್ ಹೋಲೀಸ್. ಈ 3 ವಿಭಾಗಗಳು ದೇವದರ್ಶನ ಗುಡಾರದಲ್ಲಿ, ದೇವಾಲಯದಲ್ಲಿ ಇತ್ತು. ಹೊರಗಿನ ಪ್ರಾಕಾರದಲ್ಲಿ ದೇವಜನರು ಬರ್ತಿದ್ರು, ಪೀಪಲ್ ಆಫ್ ಗಾಡ್. ಪವಿತ್ರ ಸ್ಥಳದಲ್ಲಿ ದೇವರ ಸೇವಕರು ಸೇವೆ ಮಾಡ್ತಿದ್ರು, ಸರ್ವೆಂಟ್ಸ್ ಆಫ್ ಗಾಡ್. ಮಹಾಪವಿತ್ರ ಸ್ಥಳ ಅಥವಾ ಅತಿ ಪವಿತ್ರ ಸ್ಥಳದಲ್ಲಿ ದೇವಜನರು ಅಲ್ಲ, ನಾಟ್ ದ ಪೀಪಲ್ ಆಫ್ ಗಾಡ್. ದೇವರ ಸೇವಕರು ಅಲ್ಲ, ನಾಟ್ ದಿ ಸರ್ವೆಂಟ್ಸ್ ಆಫ್ ಗಾಡ್. ಮಹಾಯಾಜಕನು ಮಾತ್ರ ವರ್ಷಕ್ಕೆ 1 ಸಾರಿ 1 ದಿನ ಮಹಾಪವಿತ್ರ ಸ್ಥಳಕ್ಕೆ ಹೋಗ್ತಾ ಇದ್ದನು. ಆದ ಕಾರಣ ಈ ಹೊರಗಿನ ಪ್ರಾಕಾರದಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ಜನರಿಗೆ ಹೆಲ್ಪ್ ಮಾಡಿಕೊಂಡು ಪವಿತ್ರ ಸ್ಥಳದಲ್ಲಿ ದೀಪಸ್ತಂಭವನ್ನು, ಧೂಪವೇದಿಯನ್ನು ಮತ್ತು ಮೇಜನ್ನು, ರೊಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಂಥ ಸೇವಕರನ್ನ ದೇವರು ಮರೆತು ಹೋಗದೆ, ಅಲ್ಲಿ ಸೇವೆ ಮಾಡುವವರೇ ನೀವು ಕೂಡ ಯಾಹುವಿಗೆ ಸ್ತೋತ್ರ ಮಾಡಿರಿ ಎಂಬುದಾಗಿ ಹೇಳ್ತಾನ್ರಿ. ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು? ಏನಾದರೂ ಕಾರಣ ಇರಬೇಕಲ್ಲ. ಆ ಕಾರಣ ಕೊಡ್ತಾನೆ 3ನೇ ವಚನದಲ್ಲಿ. ಯೆಹೋವನು ಒಳ್ಳೆಯವನು, ದೇವರು ಒಳ್ಳೆಯವನು. ಗಾಡ್ ಈಸ್ ಗುಡ್. ದೇವರು ಒಳ್ಳೆಯವನೇ ಆಗಿರ್ತಾನೆ, ಆತನು ಇರುವಾತನೇ ಆಗಿದ್ದಾನೆ, ಒಳ್ಳೆಯವನೇ ಆಗಿದ್ದಾನೆ. ಎಂಥವನಾಗಿರುವೇನೋ ಅಂಥವನಾಗಿರುವೆನು. ಎಂಥವನಾಗಿರುವನು? ಒಳ್ಳೆಯವನಾಗಿರುವನು. ಅಂಥವನಾಗಿಯೇ ಇರುವನು. ಅಂಥವನಾಗಿಯೇ ಅಂತ ಒಳ್ಳೆಯವನಾಗಿಯೇ ಇರುವನು. ಎಂಥವನಾಗಿರುವೆನೋ ಅಂಥವನಾಗಿರುವೆನು,
ಒಳ್ಳೆಯವನಾಗಿರುವೆನು ಎಂಬುದಾಗಿ ದೇವರು ನಮಗೆ ಖಚಿತವನ್ನು ಪಡಿಸುವಂಥ ಈ ಕೀರ್ತನೆ. ಆತನ ನಾಮವನ್ನು ಕೊಂಡಾಡ್ರಿ, ಅದು ಮನೋಹರವಾಗಿದೆ. ದೇವರ ನಾಮ ಮನೋಹರವಾಗಿದೆ. ಯಾಹೋವನು ಯಾಕೋಬ ವಂಶದವರಾದ ಇಸ್ರಾಯೇಲರನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ಆದುಕೊಂಡಿದ್ದಾನೆ. ದೇವರು ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಕೆಲವರನ್ನು, ಆತನನ್ನು ಹುಡುಕುವಂಥವ್ರನ್ನು, ಎಲ್ರಿಗೂ ದೇವರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾವೆಲ್ಲರೂ ಕುರಿಗಳೋಪಾದಿಯಲ್ಲಿ ನಮ್ಮ ದಾರಿಯನ್ನು ನಾವು ಹಿಡಿದಿದ್ದೇವೆ. ಆದರೆ ಕೆಲವರು ದೇವರನ್ನು ಹುಡುಕುವಾಗ ಅಂಥವರಿಗೆ ಆತನ ಲಭ್ಯನು, ಆತನು ಸಿಕ್ಕಿದ್ದಾನೆ, ಆತನಾದುಕೊಂಡವನು. 5ನೇ ವಚನದಲ್ಲಿ ದೇವರ ಬಗ್ಗೆ ಇರುವಂಥ ಒಂದು ಮಾತು, ದೇವರು ದೊಡ್ಡವನು. ಹೌದು, ಕರ್ತನು ಎಲ್ಲ ದೇವರುಗಳಿಗಿಂತ ಹೆಚ್ಚಿನವನು ಎಂದು ತಿಳಿದಿದ್ದೇನೆ ಎಂಬುದಾಗಿ ಕೀರ್ತನೆಗಾರನು ತನ್ನ ವೈಯಕ್ತಿಕವಾದ ಸಾಕ್ಷಿ ಹೇಳ್ತಿದ್ದಾನ್ರಿ. ಹೇಳಿಬಿಟ್ಟು ದೇವರು ತನಗೆ ಬೇಕಾದದ್ದನ್ನು ಮಾಡ್ತಾನೆ. ವಾವ್, ತನಗೆ ಇಷ್ಟ ಬಂದದ್ದು ಮಾಡ್ತಾನೆ, ಆದರೂ ಅದು ಕರೆಕ್ಟಾಗಿರ್ತದೆ. ನಾವು ಇಷ್ಟ ಬಂದಿದ್ದನ್ನು ಮಾಡುವಾಗ ಎಲ್ಲ ಕರೆಕ್ಟಾಗಿರೋದಿಲ್ಲ. ಅದೇ ವ್ಯತ್ಯಾಸ ದೇವರಿಗೂ ನಮಗೂ. ದೇವರು ತನ್ನ ಆತ್ಮನ ಅನುಸಾರವಾಗಿ, ಪವಿತ್ರಾತ್ಮನ ಅನುಸಾರವಾಗಿ ತೀರ್ಮಾನ ತಗೊಳ್ತಾನೆ. ನಾವು ಕೆಲವು ಸಾರಿ ಅಥವಾ ಅನೇಕ ಸಾರಿ ನಮ್ಮ ಸ್ವಾರ್ಥವನ್ನು ಕೇಂದ್ರೀಕರಿಸಿ ತೀರ್ಮಾನ ತಗೊಳ್ತೇವೆ. ನಾವು ಕೂಡ ಪವಿತ್ರಾತ್ಮನ ಮೇಲೆ ಆತ್ಕೊಂಡವರಾಗಿ ತೀರ್ಮಾನ ತೆಗೆದುಕೊಳ್ಳುವಾಗ ದೇವರ ಹಾಗೆ ತೀರ್ಮಾನ ತಗೊಳ್ಳೋದಕ್ಕೆ ಆಸ್ಪದ. ಅದೇ ದೇವರ ಇಷ್ಟ, ಅದೇ ದೇವರ ಚಿತ್ತ. ಮಳೆಗೋಸ್ಕರವಾಗಿ ಮಿಂಚನ್ನು ಹೊಳೆ ಮಾಡ್ತಾನಂತೆ ದೇವರು, ಗಾಳಿಯನ್ನು ಬೀಸ ಮಾಡುತ್ತಾನೆ. ಇದನ್ನು ಓದುವಾಗ ನನಗೆ ಭಾಳ ಖುಷಿ ಆಯಿತು. 7ನೇ ವಚನ, ಕೀರ್ತನೆ 135:7. ಅದೇನಂತ ಹೇಳಿದ್ರೆ, ಗಾಳಿ ಬೀಸಿದರೂ ಕೂಡ ಅದು, ಆ ಬೀಸುವ ಗಾಳಿ ದೇವರಿಂದ. ಆಶ್ಚರ್ಯ ಅಲ್ವಾ? ದೇವರು ತನ್ನ ಉಗ್ರಣದಿಂದ ದೇವರು ಗಾಳಿಯನ್ನು ಬೀಸ ಮಾಡುತ್ತಾನೆ. ಯಾವುದೂ ಆಕಸ್ಮಿಕವಲ್ಲ. ಸೃಷ್ಟಿಯಲ್ಲಿ, ನಿಸರ್ಗದಲ್ಲಿ ಎಲ್ಲವೂ ಸುಗಮವಾಗಿ, ಸರಿಯಾಗಿ, ಸೂಕ್ತವಾಗಿ, ದೈವ ನಿಯಂತ್ರಿತವಾಗಿ, ಹೌದು, ದೈವ ನಿಯಂತ್ರಿತವಾಗಿ ಇರುವಂಥದ್ದು, ದೇವರ ನಿಯಂತ್ರಣದಿಂದ, ದೈವಿಕ ನಿಯಂತ್ರಣದಿಂದ ಇರುವಂಥದ್ದು. ಈವನ್ ಗಾಳಿ ಬೀಸೋದು ಕೂಡ ನೋಡ್ರಿ. ಅದಾದಮೇಲೆ 8ನೇ ವಚನದಿಂದ 11ನೇ ವಚನದವರೆಗೆ ಇರುವಂಥ ವೇಳೆಯಲ್ಲಿ 4 ದೇಶದವರ ಕುರಿತಾಗಿ ಅಲ್ಲಿ ಹೇಳಲಾಗಿದೆ. ಒಂದು ಐಗುಪ್ತದವರ ಬಗ್ಗೆ, ಅದಾದ ನಂತರ ಅಮೋರಿಯರ ಬಗ್ಗೆ, ಅದಾದ ನಂತರ ಬಾಷಾನಿನವರ ಬಗ್ಗೆ, ಅದಾದ ನಂತರ ಕಾನಾನ್ ದೇಶದವರ ಬಗ್ಗೆ. ಈ 4 ಯಹೂದ್ಯರಲ್ಲದ ದೇಶಗಳು, ಯಹೂದಿಗಳಲ್ಲದ ದೇಶಗಳು, ಅಥವಾ ದೇವರನ್ನು, ಯೆಹೋವ ದೇವರನ್ನು ಸದಾ ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಹೇಳಿದ ದೇವರನ್ನು ನಂಬದ ದೇಶಗಳಿವು. ಐಗುಪ್ತ, ಫರೋಹನ್, ಅಮೋರಿಯರು, ಅರಸನಾದ ಸೀಹೋನನು, ಬಾಷಾನ್, ಅರಸನಾದ ಓಗನು, ಕಾನಾನ್ ದೇಶ, ಎಷ್ಟೋ ರಾಜ್ಯಗಳು ಇದ್ದು ಅವುಗಳ ಮೇಲೆ ದೇವರು ಜಯವನ್ನು ಹೊಂದಿದವನಾಗಿ ಆ ಕಾನಾನ್ ದೇಶವನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟನು. 12ನೇ ವಚನ. ಅದು ಸರಿನಾ ಎಂಬುದಾಗಿ ನಮ್ಮ ಮನಸ್ಸು ಅನ್ನಿಸಬಹುದು. ಅದೇನೆಂದರೆ, ಒಂದು ದೇಶದವರ ಭೂಮಿಯನ್ನು ತಕ್ಕೊಂಡು ದೇವರು ಇನ್ನೊಂದು ದೇಶದವರಿಗೆ ಕೊಡುವಂಥದ್ದು ಸರಿನಾ ಎಂಬುದಾಗಿ ನೋಡುವಾಗ ಅದಕ್ಕೆ ಬೈಬಲ್ನಲ್ಲಿ ಭಾಳ ಸ್ಪಷ್ಟವಾದಂಥ ಉತ್ತರ ಇದೆ. ಮತ್ತು ಯಾಜಕ ಕಾಂಡದಲ್ಲಿ ಕೂಡ ಅದರ ಬಗ್ಗೆ ನಾವು ಒಂದು ಸುಳಿವನ್ನು ನೋಡಿಕೊಳ್ತೇವೆ, ಒಂದು ಕ್ಲೂ ನಮಗೆ ಸಿಗ್ತದೆ.
ದ ಬುಕ್ ಆಫ್ ಲೆವಿಟಿಕಸ್, ಯಾಜಕಾಂಡ 25ನೇ ಅಧ್ಯಾಯದಲ್ಲಿ 23ನೇ ವಚನ ಈ ರೀತಿಯಾಗಿದೆ, ನಾನು ಓದ್ತೇನೆ. ಭೂಮಿಯನ್ನು ಶಾಶ್ವತವಾಗಿ ವಿಕ್ರಯಿಸ ಬಿಡಬಾರದು ದೇವರು ಹೇಳೋದು. ಯಾಕೆ ದೇವರು ಆ ರೀತಿಯಾಗಿ ಹೇಳ್ತಿದ್ದಾನೆ? ಯಾಕೆಂದರೆ ಕಾರಣ ಕೊಡ್ತಾನೆ. ಯಾಕೆಂದರೆ ಆ ಭೂಮಿ ನನ್ನದು. ವಾವ್! ಭೂಮಿ ನನ್ನದು. ದೇವರು ಒಡೆಯನು. ಗಾಡ್ ಈಸ್ ದಿ ಓನರ್. ನಮಗೆ 30-40 ಅಥವಾ 40-60 ಅಷ್ಟು ಅಡಿಗಳಿರುವಂಥ ಜಮೀನು ತಕ್ಕೊಂಡ್ರೆ ಭಾಳ ಖುಷಿ ಆಗ್ತೇವೆ, ಸಂತೋಷ ಪಡ್ತೇವೆ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ನಂತರ ಮನೆ ಕಟ್ತೇವೆ, ಅಸ್ತಿವಾರ ಹಾಕ್ತೇವೆ, ಪ್ರವೇಶ ಮಾಡ್ತೇವೆ. ಗೃಹ ಪ್ರವೇಶ ಮಾಡಿ ಜನರನ್ನು ನಾವು ಕರೆಸಿ ದೇವರಿಗೆ ಒಂದು ಸ್ತೋತ್ರವನ್ನು ಮಾಡ್ತೇವೆ, ಒಳ್ಳೆಯದು. ಆದರೆ ಒರಿಜಿನಲ್ ಓನರ್ ಯಾರು? ದೇವರು. ಭೂಮಿ ನನ್ನದು. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ತನ್ನ ಜನರಿಗೆ ಒಂದು ಮಾತು ಹೇಳ್ತಾನೆ. ಇದು ಆಶ್ಚರ್ಯ. ನೀವಾದರೂ, ಇಸ್ರಾಯೇಲರಿಗೆ ದೇವರು ಹೇಳೋದು, ನೀವಾದರೂ ಪರವಾಸಿಗಳಾಗಿ ನನ್ನ ಆಶ್ರಯದಲ್ಲಿ ಇಳುಕೊಂಡವರೇ. ಹಾಗಾದರೆ ನಮಗೆ ಸ್ವಂತ ಮನೆ ಇದೆಯಲ್ವಾ? ಆ ಮನೆ ಕೆಳಗಿರುವಂಥ ಭೂಮಿ ನಮ್ಮದಲ್ಲ. ಒಂದು ರೀತಿಯಿಂದ ಸರ್ಕಾರದ್ದು ಅಲ್ಲ, ದೇವರದು ಎಂಬುದಾಗಿ ದೇವರು ಯಾಜಕಾಂಡ 25ರಲ್ಲಿ ಹೇಳ್ತಾನೆ. ಹಾಗಾದರೆ ನಾವು ಅದನ್ನು ಯೂಸ್ ಮಾಡ್ತಾ ಇದ್ವಿ. ಹೌದು, ಸ್ವಲ್ಪ ಹಣ ಕಟ್ಟಿದ್ವಿ, ನಮ್ಮ ಹೆಸರಿನಲ್ಲಿ ಅದನ್ನು ದಾಖಲಿಸ್ಕೊಂಡಿದ್ವಿ. ಆದರೂ ಕೂಡ ಒರಿಜಿನಲ್ ಓನರ್ ದೇವರು. ಆದ ಕಾರಣ ದೇವರು ಐಗುಪ್ತದವರ ಮತ್ತು ಅಮೋರಿಯರ ಅಥವಾ ಬಾಷಾನಿನವರ ಅಥವಾ ಕಾನಾನ್ ದೇಶದವರ ಭೂಮಿಯನ್ನು ತಕ್ಕೊಂಡು ಇಸ್ರಾಯೇಲರಿಗೆ ಕೊಟ್ಟದ್ದು ಅದು ನ್ಯಾಯ. ಯಾಕೆ ನ್ಯಾಯ ಅಂತ ಹೇಳಿದ್ರೆ, ಈ ಅನ್ಯರು, ಯಹೂದ್ಯರಲ್ಲದವರು, ದೇವರನ್ನು ನಂಬದವರು, ಅವರೇನು ಮಾಡಿದರು? ಆ ಭೂಮಿಯನ್ನು ಅಪವಿತ್ರ ಮಾಡಿಬಿಟ್ಟಿದ್ದರು ತಮ್ಮ ಅನ್ಯ ಆಚಾರಗಳಿಂದ. ಆ ದೇಶ ದೇವರ ಭೂಮಿ ಹೊಲೆಯಾಗೋದನ್ನು ದೇವರು ಕಂಡು ಅವರನ್ನು ಹೊರಡಿಸಿಬಿಟ್ಟು ಪವಿತ್ರ ಜನಾಂಗವನ್ನು ಅಲ್ಲಿಟ್ಟು ತಗೊಳ್ರಿ ಅಂತ ದೇವರು ತನ್ನ ಜನರನ್ನು ಇಡ್ತಾನೆ. ತನ್ನ ಜನರು ಕೂಡ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದು ಅವರು ಕೂಡ ಅನ್ಯ ಜನರಂತೆ ಅಪವಿತ್ರ ಮಾಡುವಾಗ ದೇವರು ತನ್ನ ಜನರನ್ನು ಕೂಡ 70 ವರ್ಷಗಳು ಬಾಬೇಲಿಗೆ ಸೆರೆಯಾಗಿ ಕಳಿಸಬೇಕಾಯಿತು. ಹಾಗಾದರೆ ಇದರಲ್ಲಿ ನಾವೇನು ನೋಡ್ತೇವೆ? ದೇವರು ಪಕ್ಷಪಾತಿ ಅಲ್ಲ. ಅನ್ಯ ಜನರು ಮಾಡಿದರು, ದೇವ ಜನರು ತಪ್ಪು ಮಾಡಿದರು, ತಪ್ಪೇ. ಅವರ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು, ಆತನ ಪ್ರಜೆಗೆ ಅದು ಸ್ವಾಸ್ಥ್ಯವಾಯಿತು. ಯೆಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು. ಹೌದು, ದೇವರನ್ನು ತಲತಲಾಂತರಕ್ಕೂ ನಾವು ಸ್ಮರಿಸಬೇಕು. ನಿಜವಾಗಿ ದೇವರು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸಿದನು. ಆ ರೀತಿಯಾಗಿ ಹೇಳಿಬಿಟ್ಟು 135ನೇ ಕೀರ್ತನೆ 14ನೇ ವಚನದ ಕೊನೆ ಲೈನ್, ಕೊನೆ ಸಾಲು ನನಗೆ ಭಾಳ ಇಷ್ಟ. ಅದು ಯಾಕಂತ ಹೇಳಿದರೆ ಕನ್ನಡದಲ್ಲಿ ಹೀಗಿದೆ: ತನ್ನ ಸೇವಕರನ್ನು ಕನಿಕರಿಸುವನು. ವಾವ್! ದೇವರು ತನ್ನ ಸೇವಕರನ್ನು ಕನಿಕರಿಸ್ತಾನೆ. 15ರಿಂದ 18ರವರೆಗೆ ದೇವರಲ್ಲದ ವಸ್ತುಗಳ ಬಗ್ಗೆ ಅಥವಾ ಅನ್ಯ ಜನಗಳ ದೇವರುಗಳ ವಿಷಯವಾಗಿ ಕೊಡಲಾಗಿದೆ. ಆದರೆ 19ರಿಂದ 19, 20, 2 ವಚನಗಳಲ್ಲಿ 4 ವಿಧವಾದ ಜನರಿಗೆ ಕೊಂಡಾಡಿರಿ ಅಂತ ಆಹ್ವಾನ ಕೊಡಲಾಗಿದೆ. ಒಂದು ಇಸ್ರಾಯೇಲರಿಗೆ, 2ನೇದು ಆರೋನ ಮನೆತನದವರಿಗೆ, 3ನೇದು ಲೇವಿಯ ಮನೆತನದವರಿಗೆ, 4ನೇದು ಯೆಹೋವನ ಭಕ್ತರಿಗೆ. 4 ವಿಧವಾದ ಜನರಿಗೆ ದೇವರನ್ನು ಕೊಂಡಾಡ್ರಿ ಎಂಬಂಥ ಇನ್ವಿಟೇಷನ್. ಯಾವ ರೀತಿಯಾಗಿ ಮದುವೆಗೆ ಅಥವಾ ಯಾವುದಾದ್ರೂ ಒಂದು ಗೃಹ ಪ್ರವೇಶಕ್ಕೆ, ಯಾವುದೋ ಒಂದು ಸಂಭ್ರಮಕ್ಕೆ ಇನ್ವಿಟೇಷನ್ ಕೊಡ್ತೀವಲ್ಲ, ಆ ರೀತಿಯಾಗಿ ದೇವರು ಇಲ್ಲಿ ಆಮಂತ್ರಣ ಕೊಡ್ತಾ ಇದ್ದಾನೆ. ಯಾರಿಗೆ ಅಂತ ಹೇಳಿದ್ರೆ, ವಿಶ್ವಾಸಿಗಳಿಗೆ ಮತ್ತು ದೇವರ ಸೇವಕರಿಗೆ, ಪರಿಪೂರ್ಣ ಕಾಲ ಸೇವಕರಿಗೆ ಮತ್ತು ಭಕ್ತಾದಿಗಳಿಗೆ.
ಭಕ್ತಿವಂತರಿಗೆ ಸ್ಪೆಷಲ್. ಆ ರೀತಿಯಾಗಿ ಹೇಳಿಬಿಟ್ಟು ಕೊನೆ ವಚನ 21ನೇ ವಚನದಲ್ಲಿ, ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು ಚೀಯೋನಿನಿಂದ, ಚೀಯೋನ್ ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ಸಂಕೇತ, ಯೇಸು ಕ್ರಿಸ್ತನಿಂದ ಹೊರಗು ಹಬ್ಬಲಿ ಯಾಹುವಿಗೆ ಸ್ತೋತ್ರ. ಹೌದು, ಕ್ರಿಸ್ತನ ಮುಖಾಂತರವಾಗಿ ಆಶೀರ್ವಾದ ಹಬ್ಬಿ ಹರಡಲಿ ಎಂಬುದಾಗಿ. ಕೀರ್ತನೆ 135ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.